ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8-9 ವಾಕ್ಯಗಳು. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 8 and 9. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆಮೇನ್. ನೋಡಿ, ಇಲ್ಲಿ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸುಸ್ವಾಮಿಯ ವಿಧೇಯತೆ ಶಿಲುಬೆಯ ಮರಣವನ್ನು ತನ್ನ ಮುಂದೆ ಇಟ್ಟು ಅದನ್ನು ಮಾಡಬೇಕೆಂಬುದಾಗಿ ಹೇಳಿದಾಗ ತಂದೆಯಾದ ದೇವರ ಒಂದು ಉದ್ದೇಶ ಅಥವಾ ಒಂದು ಚಿತ್ತ, ತನ್ನ ಕುಮಾರನು ಈ ಒಂದು ಶಿಲುಬೆಯ ಮರಣಕ್ಕೆ ಏರಬೇಕು, ಜಗತ್ತಿನ ಪಾಪವನ್ನು ವಿಮೋಚಿಸಬೇಕೆಂಬುದಾಗಿ ನಿರ್ಣಯ ಮಾಡಿದ್ದಾಗ ಯೇಸುಸ್ವಾಮಿ ಏನು ಮಾಡಿದರು? ವಿಧೇಯರಾದರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ವಿಧೇಯತೆ ಮರಣದ ಪರ್ಯಂತ, ಮರಣ ಎಂಬುದಾಗಿ ಬಂದರೂ ವಿಧೇಯತೆಯನ್ನು ತೋರಿಸಿದರು. ಹಾಲೆಲೂಯ. ಅಷ್ಟು ಅವರು ಪ್ಯಾಷನೆಟ್ ಆಗಿದ್ದರು, ಅವರು ಫೋಕಸ್ಡ್ ಆಗಿದ್ದರು. ಏನೇ ಬರಲಿ, ಮರಣ, ಶಿಲುಬೆಯ ಮರಣ ಅಂದಾಗ ಅದು ಸಾಧಾರಣವಾದದ್ದಲ್ಲ. ನಾವು ಟಿ ವಿಯಲ್ಲೋ ಮೂವಿಯಲ್ಲೋ ನೋಡುವಂತಹ ಶಿಲುಬೆಯ ಅಥವಾ ಕ್ರೂಸಿಫಿಕ್ಷನ್ ಎಂಬುದಾಗಿ ಅಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು. ಮತ್ತು ಕ್ರೂಸಿಫಿಕ್ಷನ್ ಯಾಕೆ ಎಂಬುದಾಗಿ ನೋಡುವಾಗ, ಶಿಲುಬೆಯಲ್ಲಿ ಜಡಿಯಲ್ಪಡುವ ಫಿಕ್ಸಿಂಗ್ ಆನ್ ದ ಕ್ರಾಸ್ ಯಾಕೆ ಅಂದರೆ, ಅದೇ ಅಂದರೆ ಎಲ್ಲದಕ್ಕಿಂತ ಕಠೋರವಾದ, ಘೋರವಾದ ಒಂದು ಪ್ರೊಲಾಂಗ್ಡ್, ಅಂದರೆ ತುಂಬ ಹೊತ್ತು ನರಳಾಡಿಸುವ ಒಂದು ಶಿಕ್ಷೆಯಾಗಿತ್ತು. ತಾಸುಗಟ್ಟಲೆ ಅವರು ಆ ಶಿಲುಬೆಯಲ್ಲಿ ಅವರನ್ನು ತೂಗಿಸುತ್ತಾ ಇದ್ದರು. ಅದಕ್ಕಿಂತ ಮುಂಚೆ ಪೀಡಿಸುತ್ತಾ ಇದ್ದರು. ಆಮೇಲೆ ಶಿಲುಬೆಯಲ್ಲಿ ಹಾಕಿ ಜಡಿದು ಇಂಚಾಗಿ ಅವರನ್ನು ಟಾರ್ಚರ್ ಮಾಡಿ, ಅವರನ್ನು ಬಾಧೆಗೆ ಒಳಪಡಿಸಿ ಅವರನ್ನು ಕೊಲ್ಲುವಂಥ ಒಂದು ಶಿಕ್ಷೆಯೇ ಆ ಶಿಲುಬೆಯ ಒಂದು ಕ್ರೂಜೀಕರಣ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನೋಡ್ರಿ, ಆ ಶಿಲುಬೆಯ ಮರಣ ಹೊಂದುವಷ್ಟು ವಿಧೇಯನಾದನು. ಆ ಕಾರಣಕ್ಕೇ ದೇವರು ಅವನನ್ನು ಅತಿ ಉನ್ನತ ಸ್ಥಾನದಲ್ಲಿ ಏರಿಸಿದರು. ಅತಿ ಉನ್ನತ ಸ್ಥಾನವನ್ನು ಏರಬೇಕಾದರೆ, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮವನ್ನು ಪಡ್ಕೊಳ್ಳಬೇಕಾದರೆ, ಸೈತಾನನ ಸಮಸ್ತ ಕಾರ್ಯಗಳನ್ನು ಕಾಲಿನ ಕೆಳಗಡೆ ಹಾಕಿ ತುಳಿಯಬೇಕಾದರೆ, ಪಾಪವನ್ನು, ಮರಣವನ್ನು, ಶಾಪವನ್ನು, ಇನ್ನೂ ಸಮಾಧಿಯನ್ನು, ಪಾತಾಳವನ್ನು ಜಯಿಸಬೇಕಾದರೆ ಯೇಸುಸ್ವಾಮಿ ವಿಧೇಯರಾದರು. ಮರಣದ ಪರ್ಯಂತ ವಿಧೇಯರಾದರು. ಮನುಷ್ಯನ ಆಕಾರದಲ್ಲಿ ಇದ್ದರು, ಆದರೂ ವಿಧೇಯರಾದರು. ಮರಣಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟರು. ಮರಣ ಬಂದರೂ ವಿಧೇಯರಾದರು, ಮಾಡಿದರು ದೇವರ ಚಿತ್ತವನ್ನು. ಇವತ್ತು ದೇವರ ಚಿತ್ತವನ್ನು ಎಷ್ಟರ ಮಟ್ಟಿಗೆ, ಎಷ್ಟು ಪ್ಯಾಷನೆಟ್ ಆಗಿ, ಆಸಕ್ತಿಯಿಂದ ನಾವು ಮಾಡುತ್ತಾ ಇದ್ದೇವೆ ಯೋಚನೆ ಮಾಡಿ ನೋಡೋಣ. ನಮ್ಮ ಸೇವೆ, ನಮ್ಮ ಕರ್ತವ್ಯಗಳು, ನಮ್ಮ ಕುಟುಂಬದ ಚಟುವಟಿಕೆಗಳು, ಕರ್ತವ್ಯಗಳು, ಹೊಣೆ, ಜವಾಬ್ದಾರಿಗಳನ್ನು ನಾವು ಯಾವ ರೀತಿ ಮಾಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಯೋಚನೆ ಮಾಡಬೇಕಾಗಿರುತ್ತದೆ. ಹಲ್ಲೆಲೂಯಾ. ಸೊ ಒಂದು ಸಾಧನೆ, ಒಂದು ಹೆಚ್ಚಿನ ಒಂದು ಅಭಿವೃದ್ಧಿ, ಉನ್ನತವಾದ ಪದವಿ, ಇದೆಲ್ಲ ನಮಗೆ ಬರಬೇಕಾದರೆ ನಾವು ನಮ್ಮನ್ನು ತಗ್ಗಿಸಿ ನಮ್ಮನ್ನು ವಿಧೇಯರಾಗಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಸೊ ಒಂದು ಉನ್ನತಿ ಬರುವುದಕ್ಕಿಂತ ಮುಂಚೆ ನಮಗೆ ವಿಧೇಯತೆ ಬೇಕು, ನಮಗೆ ತಾಳ್ಮೆ ಬೇಕು, ನಮಗೆ ಸಹಿಷ್ಣುತೆ ಬೇಕು ಎಂಬುದಾಗಿ ಇದರಿಂದ ಕಲಿತಾ ಇದ್ದೇವೆ ಯೇಸುಸ್ವಾಮಿಯ ಜೀವನದಿಂದ. ನೋಡಿರಿ, ಅಷ್ಟು ದೊಡ್ಡ ಮರಣ, ಘೋರ ಮರಣ. ಇಟ್ ವಾಸ್ ನಾಟ್, ಅವರು ಸುಮ್ಮನೆ ಒಂದು ಕೊಲೆ ಮಾಡ್ಬೋದಿತ್ತು ಅಥವಾ ತಲೆಯನ್ನು ಕಟ್ ಮಾಡ್ಬೋದಿತ್ತು, ಏನೋ ಒಂದು ಮಾಡ್ಬೋದಿತ್ತು. ಆದರೆ ಇಲ್ಲ, ಶಿಲುಬೆಯನ್ನು ಯಾಕೆ ಆರಿಸಿಕೊಂಡ್ರು? ಅದರ ಒಂದು ಆಳವನ್ನು ನೋಡುವಾಗ ಅದು ಒಂದು ತುಂಬ ಹೊತ್ತು ನರಳಾಡಿ ಉಸಿರು ಕಟ್ಟಿ ಉಸಿರಾಡಲು ತೊಂದರೆಯಾಗಿ, ಬಾಯಾರಿಕೆಯಾಗಿ, ರಕ್ತವೆಲ್ಲ ಸುರಿದು ಅಂಥ ಮರಣ. ಆದರೆ ದೇವರು ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದೆ, ಶಿಲುಬೆಯ ಮರಣ ಹೊಂದುವ ಅಷ್ಟು. ಹಲ್ಲೆಲೂಯಾ. ನೋಡಿರಿ, ಇದೆಲ್ಲ
ನಾವು ಸ್ತೋತ್ರ ಮಾಡೋಣ, ದೇವರಿಗೆ ಕೃತಜ್ಞತೆ ಹೇಳೋಣ. ಇಷ್ಟೆಲ್ಲ ಮನುಷ್ಯನ ಆಕಾರದಲ್ಲಿ ಇದ್ದುಕೊಂಡು ಯೇಸು ಸ್ವಾಮಿ ನಮಗಾಗಿ ನಿಮಗಾಗಿ ಮಾಡಿದ ಈ ಒಂದು ಸತ್ಕಾರ್ಯ, ಈ ಒಂದು ಒಳ್ಳೆ ಕಾರ್ಯ, ಈ ಒಂದು ಮಹತ್ ಕಾರ್ಯ, ಇದು ಯಾವ ಮನುಷ್ಯರು ಯಾರು ಮಾಡಲಾರದ ಕಾರ್ಯ. ಥ್ಯಾಂಕ್ ಯು. ಒಂದು ಪಾಪಿಗಾಗಿ ಯಾರು ಮಾಡಲಾರರು, ಒಂದು ದ್ರೋಹಿಗಾಗಿ ಯಾರು ಮಾಡಲಾರರು. ಆದ ಕಾರಣ ನೋಡ್ರಿ, ಅದಾದ ಮೇಲೆ ಬಂದ ಮಹಿಮೆ. ಇದೇ ರೀತಿ ನಮ್ಮ ಜೀವನದಲ್ಲಿ ದೇವರು ಒಂದು ದೊಡ್ಡ ಮಹಿಮೆಯ ಪದವಿಯನ್ನು ನಮಗೆ ಇಟ್ಟಿದ್ದಾರೆ. ಅದನ್ನು ಪಡೆಯುವುದಕ್ಕೆ ನಮಗೆ ವಿಧೇಯತೆ ಬೇಕು, ನಮಗೆ ತಾಳ್ಮೆ ಬೇಕು. ಎಸಪ್ಪ, ನಮಗೆ ಅದೆಲ್ಲ ಕೊಡ್ರಿ ರಾಜ. ನಿಮ್ಮ ಹಾಗೆ ವಿಧೇಯತೆಯನ್ನು ಕೊಡ್ರಿ, ನಿಮ್ಮ ಹಾಗೆ ತಾಳ್ಮೆ ಕೊಡ್ರಿ, ನಿಮ್ಮ ಹಾಗೆ ಎಸಪ್ಪ ಸಹಿಸಿಕೊಳ್ಳುವುದಕ್ಕೆ, ನಿಮ್ಮೊಟ್ಟಿಗೆ ಬಾಧೆ ಸಹಿಸಿಕೊಳ್ಳುವಾಗ, ನಿಮ್ಮ ನಾಮಕ್ಕಾಗಿ ಸಹಿಸಿಕೊಳ್ಳುವಾಗ ನಿಮ್ಮೊಟ್ಟಿಗೆ ನಾವು ಆಳ್ವಿಕೆ ಮಾಡುವೆವು ಸ್ವಾಮಿ. ಹಲ್ಲೆಲೂಯಾ. ಇಹಲೋಕದ ಪಾಡುಗಳು ಬರುವಂತಹ ಮಹಿಮೆಗೆ ಸರಿಸಮಾನವಾಗಿರುವುದಿಲ್ಲ ಸ್ವಾಮಿ. ಹಲ್ಲೆಲೂಯಾ. ನಮಗೆ ಶಕ್ತಿ ಕೊಡ್ರಿ, ಬಲ ಕೊಡ್ರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಧೇಯತೆಯಲ್ಲಿ ಎಲ್ಲ ಆಶೀರ್ವಾದಗಳು ಇದೆ. ಯೇಸು ಸ್ವಾಮಿ ವಿಧೇಯನಾದ ಕಾರಣ ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಅತೀ ಉನ್ನತವಾದ ಸ್ಥಾನದಲ್ಲಿ ತಂದೆಯಾದ ದೇವರವರನ್ನ ಹೆಚ್ಚಿಸಿ ಅವರನ್ನ ಮೇಲಕ್ಕೆತ್ತಿ ಅವರಿಗೆಲ್ಲ ಅಧಿಕಾರವನ್ನು ಅವರ ಕಾಲಿನ ಕೆಳಗಡೆ ಹಾಕಿದರು. ಈಗ ಯೇಸು ಸ್ವಾಮಿಗೆ ಎಲ್ಲ ಅಧಿಕಾರ ಇದೆ. ಈಗ ಎಲ್ಲವನ್ನ ಗೆದ್ದರು, ಏನೇ ಬಂದರೂ ಎಲ್ಲವನ್ನ ಗೆದ್ದು ಮುಗಿಸಿದರು. ಅದೇ ರೀತಿ ನಮಗೂ ದೇವರು ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.